ಕಿನ್ನರಿ, ವೀಣೆ, ದಮ್ಮಡಿ, ಕೊಳಲು, ದ್ರಾಕ್ಷರಸ ಇವುಗಳೇ ಅವರ ಔತಣಗಳ ಸೊಬಗು. ಯೆಹೋವನ ಕೆಲಸವನ್ನು ಅವರು ಲಕ್ಷಿಸರು. ಆತನ ಹಸ್ತ ಕಾರ್ಯವನ್ನು, ಕೈಯಿಂದ ಮಾಡಿದಂಥ ಹಸ್ತ ಕಾರ್ಯವನ್ನು ಆಲೋಚಿಸರು. ಯಾವನಾದರೂ ಈ ದೇಹವೆಂಬುವಂಥ ಈ ದೇವಾಲಯವನ್ನು ನಮಗೆ ಕೊಟ್ಟಿರುವಂತಹ ಪರಮಾತ್ಮನು ಯಾರು ನಮಗೆ ಕೈ ಕೆಲಸ ಮಾಡಿ ರೂಪಿಸಿದರು, ಯಾರು ನಮ್ಮನ್ನು ಅದ್ಭುತವಾಗಿ ರೂಪಿಸಿದರು ಅಂತ ಈ ದಿನದವರೆಗೂ ಮನುಷ್ಯನು ದೇವರನ್ನು ಕಂಡುಕೊಳ್ಳದೆ ಹೋಗಿದ್ದಾನೆ. ಈತನ ಜೀವನದಲ್ಲಿ ಯಾಕೆ ನಿಜವಾದ ಸ್ವತಂತ್ರವಿಲ್ಲವೆಂದರೆ ಈತನು ಪಾಪಕ್ಕೆ ಖೈದಿಯಾಗಿದ್ದಾನೆ, ಪ್ರೇಮಕ್ಕೆ ಖೈದಿಯಾಗಿದ್ದಾನೆ, ವ್ಯಭಿಚಾರಕ್ಕೆ ಖೈದಿಯಾಗಿದ್ದಾನೆ, ಕುಡುಕುತನಕ್ಕೆ ಖೈದಿಯಾಗಿದ್ದಾನೆ, ಇಸ್ಪಿಟಾಟಕ್ಕೆ ಖೈದಿಯಾಗಿದ್ದಾನೆ, ಚಾಡಿ ಹೇಳುವುದರಲ್ಲಿ ಖೈದಿಯಾಗಿದ್ದಾನೆ, ಕೊಲೆ ಮಾಡುವುದರಲ್ಲಿ ಖೈದಿಯಾಗಿದ್ದಾನೆ. ಪ್ರೇರೆ, ಇದು ನಿಜವಾದ ಬಂಧನದಿಂದ ಬಿಡಿಸತಕ್ಕಂಥ ನಿಜವಾದ ಸ್ವತಂತ್ರ ಇಲ್ಲಿ ಇದೆ. ಎಲ್ಲಿದೆ? ಇದರಿಂದ ನೀನು ಬಿಡುಗಡೆ ಆಗಬೇಕು. ಈ ಪಾಪದ ಅಮಲಿನಿಂದ ಎಚ್ಚೆತ್ತು ನೀನು ಹೊರಗಡೆ ಬರಬೇಕು. ಜೈಲಿಂದ ಹೊರಗಡೆ ಬಂದಾಗ ಹೊಸ ಜೀವನ ಇಷ್ಟಪಡ್ತೀವಲ್ವಾ? ಜೈಲಿಂದ ಹೊರಗಡೆ ಬರೋದಕ್ಕೆ ಇಷ್ಟಪಡ್ತಾನಲ್ಲ ಮನುಷ್ಯ. ಈಗ ನೀನಾಗಿರುವಂಥ ಮನುಷ್ಯನು ಪಾಪದ ಅಮಲಿನಲ್ಲಿ ಖೈದಿಯಾಗಿದ್ದೀಯ. ನಿನಗೆ ಗೊತ್ತು, ಈ ಪಾಪ ಮಾಡಿದರೆ ನನಗೆ ಶಿಕ್ಷೆ ಸಿಗುತ್ತೆ, ಈ ಪಾಪ ಮಾಡಿದರೆ ನನಗೆ ಹಣ ವೆಚ್ಚವಾಗುತ್ತೆ, ಈ ಪಾಪ ಮಾಡಿದರೆ ನಾನು ಸಾಲ ಮಾಡಬೇಕಾಗುತ್ತೆ, ಈ ಪಾಪ ಮಾಡಿದರೆ ನನ್ನ ಹೆಂಡತಿ ಮಕ್ಕಳು ನನ್ನಿಂದ ದೂರ ಆಯ್ತಾರೆ, ಈ ಪಾಪ ಮಾಡಿದರೆ ಇನ್ನೊಬ್ಬರು ನನ್ನನ್ನು ಹೊಡೆದು ಸಾಗಿಸಿದ್ದಾರೆ, ಈ ಸುಳ್ಳನ್ನು ಹೇಳಿದರೆ ನನಗೆ ಭಯಂಕರ ಶಿಕ್ಷೆ ಐತೆ ಅಂತ ಗೊತ್ತಿದ್ರೂ ಅದನ್ನು ಮಾಡದಂತೆ ಹೊರಗಡೆ ಬರಲಾರದಂತ ಒಂದು ಬಂಧನ ನಿನ್ನನ್ನು ಹಿಡಿದಿಟ್ಟಿದೆ ಮನುಷ್ಯ. ನಿಜ, ಅದೇ ದೇವರು. ಕಿನ್ನರಿ, ವೀಣೆ, ದಮ್ಮಡಿ, ಡಿಸ್ಕೋ ಡ್ಯಾನ್ಸ್, ಪಬ್ಗಳಲ್ಲಿ ಕುಣಿಯುವಂಥ ಆಸೆಗಳು, ಕ್ಲಬ್ಗಳಲ್ಲಿ ದೇಹವನ್ನು ಒದ್ದಾಡಿಸುವಂಥ ಆಸೆಗಳು, ಫಿಲಂ ಹಾಡಿಗೆ ಕುಣಿದಾಡುವಂಥ ಆಸೆಗಳು. ಆದರೆ ನಿನ್ನಲ್ಲಿ ಸಂತೋಷ ಇದೆಯಾ? ನಿಜ ಹೇಳು, ನಿನ್ನಲ್ಲಿ ಸಂತೋಷವಿದೆಯಾ? ನಿಜವಾದ ಸಮಾಧಾನವಿದೆಯಾ? ನಿಜವಾದ ಬಿಡುಗಡೆ ಇದೆಯಾ? ಒಂದು ಸಾರಿ ನಿನ್ನನ್ನು ಕುರಿತು ನೀನು ಆಲೋಚನೆ ಮಾಡು. ಅದೇ ಹೇಳಿದ ದೇವರು. ಆತನ ಹಸ್ತ ಕಾರ್ಯವನ್ನು ಆಲೋಚಿಸರು. ಆದ ಕಾರಣ, ಅರ್ಥ ಮಾಡ್ಕೊಳ್ಳಿ, ಆದ ಕಾರಣ ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ. ಸೆರೆಗೆ ಹೋಗುವುದು ಖಂಡಿತ. ನೀನು ಸ್ವತಂತ್ರನಾಗಿದ್ದೆ ಅಂತ ನೀನು ಅನ್ಕೊಂಡಿದ್ಯಾ? ನಾನು ಸ್ವತಂತ್ರನಾಗಿದ್ದೇನೆ ಅಂತ ನೀನು ಅಂದುಕೊಂಡಿದ್ಯಾ? 2.5 ಗಂಟೆ 3 ಗಂಟೆ ನಾನು ಸ್ವತಂತ್ರದಲ್ಲಿದ್ದೇನೆ, ಫಿಲಂ ಟಾಕೀಸಲ್ಲಿ ಕೂತ್ಕೋತೇನೆ, ಯಾವ ಚಿಂತೆ ಇಲ್ಲ ಅಂದುಕೊಂಡು 2.5 ಗಂಟೆಗೆ ಮಾತ್ರ ಸ್ವತಂತ್ರನಾಗಿ ಹೋಗಿದ್ಯಾ? ಹೊರಗಡೆ ಬಂದಾದ್ಮೇಲೆ ನಿನ್ನ ನೋವಿನ ವೇದನೆ ಅಲ್ಲಿಂದನೇ ಪ್ರಾರಂಭವಾಗುತ್ತೆ. ಬಾರಲ್ಲಿ ಕುತ್ಕೊಂಡು ಅರ್ಧ ಗಂಟೆ ಕುಡಿದು ನಾನು ಸ್ವತಂತ್ರನಾಗಿರ್ತೀನಿ ಅಂತ ಅಂದುಕೊಂಡಿದ್ಯಾ? ಅರ್ಧ ಗಂಟೆ ಅಷ್ಟೇ. ಮುಂದೆ ಇರುವಂಥ ಸಮಯ ನೀನು ಖೈದಿನೇ. ವ್ಯಭಿಚಾರದಲ್ಲಿ 5 ನಿಮಿಷದ ಸುಖ, ಮಧ್ಯರಾತ್ರಿಯ ಸುಖ, 1 ದಿನದ ಸುಖ ಅಂದುಕೊಂಡಿದ್ಯಾ? ಮಾರನೇ ದಿವಸದಿಂದ ಅದೇ ಖೈದಿತನ ನಿನ್ನಲ್ಲಿ. ಮತ್ತೊಬ್ಬರಿಗೆ ಚಾಡಿ ಹೇಳಿ ನೀನು ಅವನ ಮುಂದೆ ಯಜಮಾನನಂತೆ, ಅಂದ್ರೆ ನೀನು ಅವನ ಮುಂದೆ ಹೊಗಳಿಸಿಕೊಳ್ಳುವುದಕ್ಕೆ ನೀನು ಆಸೆ ಪಡ್ತಾ ಇದೆಯಾ? ಆ ಕ್ಷಣ ಮಾತ್ರ ಅವನ ದೃಷ್ಟಿಯಲ್ಲಿ ನೀನು ಕೆಟ್ಟವನಾಗಿ ಕಾಣ್ತೀಯ. ಒಂದು ದಿವಸ ನಿನ್ನ ಸ್ನೇಹಿತನ ಕುರಿತು ನೀನು ತಪ್ಪಾಗಿ ಮಾತಾಡಿದೆಯಲ್ಲ, ಆ ವಿಷಯ ಅವನು ಗೊತ್ತಾದಾಗ ನಿನ್ನ ಮುಖ ಆತನ ಮುಂದೆ ಹೇಗಿರುತ್ತೆ ಪ್ರೇರೆ? ಅಂದ್ರೆ ನೀನು ಖೈದಿಯಾಗಿ. ದೇವರೇನು ಹೇಳ್ತದೆ? ಜ್ಞಾನಹೀನರಿಗೆ ನನ್ನ ಜನರು. ಮತ್ತೆ ಯಾರ ಜನರು? ನಾವೆಲ್ಲರೂ ಭೂಮಿ ಮೇಲಿರುವಂಥ ಯಾರು ಪ್ರೇರೆ? ನಾವೆಲ್ಲ ಯಾರ ಒಂದು ಜನರು? ಏನ್ ಬೇರೆ? ಇಂಥ ಭಯಂಕರದ ಕುಡುಕರು, ವ್ಯಭಿಚಾರಿಗಳು, ಕಳ್ಳತನ ಮಾಡುವವರು, ಹಾದ್ರ ಮಾಡುವವರು, ಸುಳ್ಳೇಳವರು, ಕೋಪದ್ರೇಕದಿಂದ ಕೊಲ್ಲುವವರನ್ನು ಕೂಡ ದೇವರೇನಂತ ಇದ್ದಾರೆ? ನನ್ನ ಜನರು ಜ್ಞಾನಹೀನರಾಗಿ, ಜ್ಞಾನವಿಲ್ಲದೆ ಮೂಢರಾಗಿ, ಬುದ್ಧಿಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ. ಯಾವ ಸೆರೆ? ಈ ಲೋಕದಲ್ಲಿರುವಂಥ ಜೈಲುಗಳಲ್ಲಿ ಜೀವವಾದಿ ಶಿಕ್ಷೆ ಆಗ್ಬೋದು ಕೊನೆವರೆಗೂ ಅಷ್ಟೇ. ಒಟ್ಟಲ್ಲಿ ಒಳಗಡೆ ಬದುಕಿರ್ತೀಯ. ಈ ಪಾಪ ಎಂಬುವಂಥ ಖೈದಿಯ, ಪಾಪ ಎಂಬುವಂಥ ಸೆರೆಗೆ ನೀನು ಹೋಗ್ತಾ ಇದೆಯಲ್ಲ, ಇದರಿಂದ ನೀನು ನರಳಾಟ ದಿನ ಸತ್ತು ಬದುಕ್ತಾ ಇರ್ತೀಯ. ವ್ಯಭಿಚಾರ ಮಾಡುವಂಥ ಗುಲಾಮತನದಲ್ಲಿ ನಿದ್ರೆ ವ್ಯಭಿಚಾರ ಮಾಡದ ಹೊರತು ನಿಂಗೆ ತೃಪ್ತಿ ಇರಲ್ಲ. ಹಣ ವೆಚ್ಚ ಮಾಡಬೇಕು, ಆರೋಗ್ಯ ವೆಚ್ಚ ಮಾಡ್ಕೋಬೇಕು. ಲಾಸ್ಟಲ್ಲಿ ಏಡ್ಸ್ ರೋಗ ಬಂದು ಬೀದಿ ನಾಯಿ ಥರ ಸಾಯಬೇಕು. ಕುಡುಕುತನಕ್ಕೆ ಸರಿಯಾಗಿದೆಯಾ? ಕುಡಿದು ನಿನ್ನ ಲಿವರ್ ಎಲ್ಲ ಡ್ಯಾಮೇಜ್, ನಿನ್ನ ದೇಹದಲ್ಲಿರುವಂಥ ನಿನ್ನ ಗಂಡಸ್ಥಾನದ ಎಲ್ಲ ರಕ್ತದ ಕಣಗಳು ಎಲ್ಲ ಸಂದೋಗುತ್ತೆ. ಆಸಿಡ್ ಹಾಕಿದ್ರೆ ದೇಹದೊಳಗೆ ನಿನ್ನ ಬಿಳಿ ರಕ್ತದ ಕಣಗಳು ಸುಟ್ಟೋಗುತ್ತೆ. ನಿನ್ನ ಹೆಂಡತಿ ಜೊತೆ ನೆಮ್ಮದಿಯಾಗಿರೋಕ್ಕಾಗಲ್ಲ, ಸುಖವಾಗಿರೋದಕ್ಕಾಗಲ್ಲ. ಆತಳ ಜೀವನ, ಆತಳ ಏನು ಮಾಡಬೇಕು ಪ್ರಿಯರೇ? ಹೆಂಡತಿಗೆ ಸುಖವಾಗಿ ನೋಡಿಕೊಳ್ಳೋದಕ್ಕೆ ಆಗದಿರುವಂಥ ನೀನು ಆತಳ ಏನು ಮಾಡಬೇಕು? ಅನೈತಿಕ ಸಂಬಂಧ ಮಾಡಿಕೊಳ್ತಾರೆ. ಇದೇ ವಿಷಯಕ್ಕೋಸ್ಕರ ಅನೇಕರು ಅನೈತಿಕ ಸಂಬಂಧದಲ್ಲಿ ನಡೀತಾ ಇದ್ದಾರೆ. ಹೆಂಡತಿ ಜೊತೆ ನೀನು ತೃಪ್ತಿಯಿಂದ ಇರೋದಕ್ಕೆ ಆಗ್ತಾ ಇಲ್ಲ. ನೀನು ಕುಡಿದು ನಶೆಯಲ್ಲಿ ಮಲಗುವ ರೀತಿಯಲ್ಲಿ ಆಟಗಳು ಕುಡಿದು ನಶೆಯಲ್ಲಿ ಮಲಗ್ತಾ ಇದ್ದಾಳ.
ನನ್ನ ಗಂಡ ರಾತ್ರಿ ಎಷ್ಟು ಗಂಟೆಗೆ ಬರ್ತಾನೋ, ಊಟ ಮಾಡಿದನೋ ಎನ್ನುವಂತ ಚಿಂತಿಸುತ್ತಾ ನಿನಗೋಸ್ಕರ ಮನೆ ಬಾಗಿಲು ಕಾಯ್ತಿರುವಾಗ ನೀನು ವೇಷವಾಟಿಕೆ ಸಂಘವನ್ನು ಮಾಡಿಕೊಂಡು ಕುಡಿದಿದ್ದ ಅಮಲಿನಲ್ಲಿ ನಿನ್ನ ದೇಹದ ರಕ್ತಗಳನ್ನೆಲ್ಲ ಬೀದಿಲಿ ಹೋಗುವಂಥ ವೇಶ್ಯರಿಗೆ ನೀನು ಪಾಲು ಮಾಡುವಾಗ ನಿನ್ನ ದೇಹದ ಆರೋಗ್ಯವೆಲ್ಲ ಆತಳು ಏನು ಮಾಡಬೇಕು? ಆತಳು ನಿನ್ನ ಹಾಗೆ ಬದುಕಿದ್ರೆ ಆಗುತ್ತಾ? ನಿನಗೆ ಇಷ್ಟ ಆಗುತ್ತಾ? ಆಗಲ್ಲ ಅಲ್ವಾ? ಅದೇ ರೀತಿ ನಿನ್ನ ಹೆಂಡತಿಯ ಜೊತೆ ನೀನು ಸುಖವಾಗಿ ಬಾಳು. ಪರರ ಎದೆಯನ್ನು ಒಪ್ಪಿಕೊಳ್ಳುವುದೇಕೆ? ನಿನ್ನ ದೇಹದ ಪ್ರತಿಯೊಂದು ಅಂಗಕ್ಕೂ ಆ ಮಡದಿಗೆ ಹಕ್ಕಿದೆ. ಮದುವೆ ಆದ ನಂತರ ಪ್ರೇರೆ ಒಬ್ಬರ ದೇಹದ ಮೇಲೆ ಒಬ್ಬರಿಗೆ ಅಧಿಕಾರ ಇದೆ ಹೊರತು ಅವರಿಗೆ ಬೇರೆ ದೇಹದ ಮೇಲೆ ಅಧಿಕಾರವಿಲ್ಲ. ಬೇರೆಯವ್ರಿಗೂ ಇವರ ದೇಹದ ಮೇಲೆ ಅಧಿಕಾರ ಇರೋದಿಲ್ಲ. ನಿನ್ನ ದೇಹ ನಿನ್ನ ಹೆಂಡತಿಗೆ ಮಾತ್ರ ಮೀಸಲಾಗಿರಬೇಕು. ನಿನ್ನ ದೇಹ ನಿನ್ನ ಗಂಡನಿಗೆ ಮಾತ್ರ ಮೀಸಲಾಗಿರಬೇಕು. ಮಕ್ಕಳೇ, ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿಗಳ ಆಳ್ವಿಕೆ ಮಾತ್ರ ಇರಬೇಕು. ಯಾವ ಹೆಣ್ಣು ಆಳ್ವಿಕೆ ಮಾಡೋದೋ, ಯಾವುದು ಹುಡುಗ ಆಳ್ವಿಕೆ ಮಾಡೋದೋ ಇರಬಾರ್ದು. ಅರ್ಥ ಆಯ್ತಾ? ನನ್ನ ಜೀವನ ನಾನು ಇಷ್ಟ ಬಂದಾಗ ಬದುಕ್ತೀನಂತ ಹೋಗ್ಬಾರ್ದು. ದೇವರು ಹೇಳುತ್ತ ಮಾತು, ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ. ಘನವಂತರು ಹಸಿವರು, ಸಾಮಾನ್ಯರು ಬಾಯಾರುವರು, ಮತ್ತು ಪಾತಾಳವು ಹೆಚ್ಚು ಆತುರದಿಂದ ಅಪಾರವಾಗಿ ಬಾಯಿ ತೆರೆಯಲು ಅವರ ಮಹಿಮೆ, ಕೋಲಾಹಲ, ಗದ್ದಲ, ಉಲ್ಲಾಸ ಇವೆಲ್ಲ ಅದರೊಳಗೆ ಬಿದ್ದು ಹೋಗುವುದು. ಕುಲಹೀನರು ಬೊಗ್ಗುವರು, ಕುಲೀನರು ಕುಗ್ಗುವರು, ಉನ್ನತರ ದೃಷ್ಟಿಯು ತಗ್ಗುವುದು. ಸೇನಾಧೀಶ್ವರನಾದ ಯೆಹೋವನು ನ್ಯಾಯ ತೀರಿಸುವುದರಲ್ಲಿ ಉನ್ನತವಾಗಿ ಕಾಣಿಸುವನು. ಪರಿಶುದ್ಧನಾದ ದೇವರು ಧರ್ಮವನ್ನು ನಡೆಸುವುದರಲ್ಲಿ ಪರಿಶುದ್ಧನೆನಿಸಿಕೊಳ್ಳುವನು. ದೇವರು ಕೊಟ್ಟಿರುವಂಥ ಈ ದೇಹವು ಪರಿಶುದ್ಧವಾಗಿ ಇಟ್ಕೋಬೇಕು. ಧರ್ಮ ಕಾರ್ಯಕ್ಕೋಸ್ಕರ ಉಪಯೋಗಿಸ್ಬೇಕು. ಪರಿಶುದ್ಧವಾಗಿ ಪವಿತ್ರವಾಗಿ ಜೀವಿಸಬೇಕು. ಇದರಲ್ಲಿ ಸುಳ್ಳಿರಬಾರ್ದು, ವ್ಯಭಿಚಾರ ಇರಬಾರ್ದು, ಹಾದ್ರ ಇರಬಾರ್ದು, ಕಳ್ತನ ಇರಬಾರ್ದು, ದ್ರೋಹ ಮಾಡಬಾರ್ದು. ಇದಕ್ಕೋಸ್ಕರ ನಿನಗೆ ತಾಯಿಯ ಗರ್ಭದಲ್ಲಿ ರೂಪ ಕೊಟ್ಟಿದ್ದಾನೆ ಆ ಪರಮಾತ್ಮನು. ಈ ಧರ್ಮದ ಕಾರ್ಯಗಳು ನಿನ್ನ ದೇಹದ ಮೂಲಕ ದೇವರ ಪ್ರಭಾವ ಪ್ರಕಾಶಕ್ಕೆ ಬರೆಸಬೇಕು. ನೀನು ಕಷ್ಟಪಟ್ಟು ಮತ್ತೆ ಈ ಪಾಪದ ಅಮಲಿನಿಂದ ನೀನು ಜೈಲಿಂದ ಬಿಡುಗಡೆ ಆಗಬೇಕು. ಯಾರಿಂದ ಸಾಧ್ಯ? ಯಾರಿಂದಾದ್ರೂ ಸಾಧ್ಯನಾ? ನಿನಗೆ ಈ ಪಾಪದಿಂದ ಬಿಡಿಸಲು ಡಾಕ್ಟರ್ ಕೈ ಸಾಧ್ಯನಾ? ನೀನು ಕಳ್ಳತನ ಮಾಡದಂತೆ, ಕೊಲೆ ಮಾಡಿ ಜೈಲಿಗೆ ಹೋಗದಂತೆ ನಿನ್ನನ್ನು ತಡೆಯಲು ಯಾರಿಂದ ಸಾಧ್ಯ? ಇನ್ಸ್ಪೆಕ್ಟರಿಂದ ಸಾಧ್ಯನಾ? ಅಧಿಕಾರಿಗಳಿಂದ ಸಾಧ್ಯನಾ? ಈ ರೀತಿ ಸಾಧ್ಯ ಆಯ್ತಿದ್ರೆ ಸ್ಟೇಷನ್ಗಳಲ್ಲಿ ಬೇರೆ ಕೇಸ್ಗಳೇ ಇರಬಾರ್ದಾಗಿತ್ತು ಅಲ್ವಾ? ಡಾಕ್ಟ್ರಿಗೆ ಒಬ್ಬ ಕುಡುಕನ್ನು ಹೆದರಿ ಕುಡುಕುತನ ಬಿಡೋನಾಗಿದ್ರೆ ಪೇಷಂಟ್ಗಳು ಇರ್ತಾರಲ್ಲ. ಮತ್ತೆ ಕೊಲೆ ಮಾಡದೆ ಭಯಭಕ್ತಿಯಿಂದ ಬದುಕಿದ್ರೆ ಅಧಿಕಾರಿಗಳಿಗೆ ಇದ್ರಿ ಜೈಲಲ್ಲಿ ಇವತ್ತು ಯಾರು ಕೈದಿಗಳು ಇರ್ತಾರಲ್ಲ. ಅಂದ್ರೆ ಇವ್ರನ್ನ ಈ ಪಾಪದಿಂದ ಬಿಡಿಸಲು ಯಾರಿಂದಲೂ ಆಗಲ್ವಾ? ಆಗಲ್ಲ. ಒಬ್ಬನಿದ್ದಾನೆ. ನನ್ನ ಜೀವಿತದಲ್ಲೂ ಪ್ರೇರೆ ಡಾಕ್ಟರ್ ಹೇಳಿದ್ರು, ನನ್ನ ಲಿವರ್ ಎಲ್ಲ ಕುಡಿದು ಡ್ಯಾಮೇಜ್ ಆದಾಗ ಡಾಕ್ಟರ್ ಹೇಳಿದ್ರು, ನೆಕ್ಸ್ಟ್ ನೀನು ಕುಡಿದ್ರೆ ನಿನ್ನ ದೇಹದಲ್ಲಿರುವಂಥ ಲಿವರ್ ಡ್ಯಾಮೇಜ್ ಆಗಿ ಬ್ಲಾಸ್ಟ್ ಆಗಿ ಸತ್ತೋಗ್ತೀಯ, ಲಿವರ್ ಬ್ಲಾಸ್ಟ್ ಆಗಿ ನೀನು ಸಾಯ್ತೀಯ. ಚಿಕ್ಕ ವಯಸ್ಸಿನಲ್ಲೇ ಭಯಂಕರವಾದಂಥ ಕುಡುಕನು ಪ್ರೇರೆ ನಾನು. 15-16 ವರ್ಷದಿಂದಲೇ ನಾನು ಕುಡುಕನು, ಭಯಂಕರ ಚಿಕ್ಕ ವಯಸ್ಸಿನಲ್ಲೇ ಕುಡಿದು ನನ್ನ ಜೀವಿತದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಯ್ತಾ ಇಲ್ಲ. ವೇಷವಾಟಿಕೆ ಜೀವಿತದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಯ್ತಾ ಇಲ್ಲ. ಯಾರೋ ಆ ದಿವಸದಲ್ಲಿ ನನ್ನ ಬಳಿಗೆ ಬಂದು ಯೇಸು ಕ್ರಿಸ್ತನ ವಾರ್ತೆಯನ್ನು ನನ್ನ ಬಳಿಗೆ ತಂದರು. ಒಬ್ಬನಿದ್ದಾನೆ ನಿನ್ನನ್ನು ಬಿಡಿಸೋದಕ್ಕೆ, ಒಬ್ಬನಿದ್ದಾನೆ ಆತನನ್ನು ನಂಬುವಂಥ ಆ ತಂದೆಯಾದ ಪರಮಾತ್ಮನ ಮಗನ ಸುವಾರ್ತೆ ಒಂದು ದಿವಸ ನನ್ನ ಬಳಿಗೆ ತಂದರು. ಆ ಮಾತು ನೋಡ್ಕೋಣ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನ. ನಮ್ಮನ್ನು ಇದರಿಂದ ಬಿಡಿಸಲು ಯಾರು ಶಕ್ತನು? ಅಂಧಕಾರದ ದೊರೆತನಗಳಿಂದ ನಮ್ಮನ್ನು ಬಿಡಿಸಲು ಒಬ್ಬನಿದ್ದಾನೆ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನ. ಆದದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಯಾರೀ ಮಗನು? ಆ ತಂದೆಯಾದ ಸರ್ವೇಶ್ವರನ ಮಗನು, ಆ ಪರಮಾತ್ಮನ ಮಗನು ನಿಮಗೆ ಬಿಡುಗಡೆ ಮಾಡಿದರೆ ವ್ಯಭಿಚಾರದಿಂದನೋ, ಕೊಲೆಯಿಂದನೋ, ಹಾದ್ರ ಮಾಡುವುದರಿಂದನೋ, ಸುಳ್ಳು ಹೇಳುವುದರಿಂದನೋ, ಮನಃಶಾಂತಿ ಇಲ್ಲದವರಾಗಿರುವುದರಿಂದನೋ, ಎಂತರಿಂದ ಬೇಕು ಬಿಡುಗಡೆ? ಸಕಲ ಪಾಪಕ್ಕಾಗಿ ತ್ಯಾಗಿಯಾಗಿರುವ ಆ ಯೇಸುವನ್ನು ನಂಬಿದರೆ ನಿನ್ನ ಪಾಪ ಓಡಿ ಹೋಗುತ್ತದೆ.
ಎಲೇ ಕಷ್ಟಪಡುವರೆ ಹೊರೆ ಹೊತ್ತವರೇ, ಪಾಪದ ಭಾರ ಹೊತ್ತಿರುವವರೇ, ಶಾಪದ ಹೊರೆ ಹೊತ್ತಿರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಿಮ್ಮ ಭಾರ ನೀಗಿ ಹೋಗುವುದು. ನಿಮ್ಮ ಪಾಪ ಕಡು ಕೆಂಪಾಗಿದ್ದರೂ ಹಿಮದಂತೆ ಬೆಳಗ್ಗೆ ಮಾಡುತ್ತೇನೆ ನಾನು. ದೆವ್ವದ ಸ್ವಭಾವ ಇದೆಯಾ? ದೇವರ ಹಾಗೆ ಮಾಡ್ತೀನಿ ನಾನು. ನೀನು ದೇವರಾಗಿರಬೇಕು. ದೇವರ ಗುಣಲಕ್ಷಣವನ್ನು ಧರಿಸ್ಕೊಳ್ಳೋ ರೀತಿಯಲ್ಲಿ ಯೇಸು ಪ್ರಭು ಮಾಡೋದಕ್ಕೆ ಶಕ್ತನು ಆತನು. ನೋಡೋಣ ಇನ್ನೊಂದ್ಸರಿ ಅದೇ ಮಾತ್ರ ಓದೋಣ. ಯಾವುದದ್ದರಿಂದ ನೀನು ಮಾಡುತ್ತಿರುವಂಥ ಪಾಪದ ಅಮಲಿನಿಂದ ಜ್ಞಾನಹೀನನಾಗಿ ಸೆರೆಗೆ ಹೋಗಿದೆಯಲ್ಲ, ಬುದ್ಧಿಹೀನನಾಗಿ ಸೆರೆಗೆ ಹೋಗಿದೆಯಲ್ಲ, ಬುದ್ಧಿಹೀನನಾಗಿ ಮೂಢನಾಗಿ ವೇಷವಾಟಿಕೆಯ ಜೀವನದಲ್ಲಿ ಇಳಿದಿದೆಯಲ್ಲ, ಮೂಢನಾಗಿ ಕುಡುಕನಾಗಿ ನಿನ್ನ ಹಣ ಸಂಪಾದನೆ ಮಾಡೋದೆಲ್ಲ ನಿನ್ನ ಕುಡುಕತನಕ್ಕೆ ನೀನು ಕೊಟ್ಟು ನಿನ್ನ ದಾಸನ ಭಾವದಲ್ಲಿ ಇದೆಯಲ್ಲ, ಮತ್ತೊಬ್ಬರ ಕೆಳಗಡೆ ನೀನು ಸ್ವಂತ ವ್ಯವಹಾರದಲ್ಲಿದ್ದಂಥ ನೀನು ಜೀತದ ಹಾಳಾಗಿದೆಯಲ್ಲ ಈ ದಿನ, ಅದರಿಂದ ಬಿಡುಗಡೆ ಮಾಡ್ತೀನಿ ಅಂತ ಇದ್ದಾನೆ ದೇವರು. ಆದ್ದರಿಂದ ಮಗನು, ತಂದೆಯಾದ ಪರಮಾತ್ಮನ ಯೇಸು ಕ್ರಿಸ್ತನ ಮಗನು, ಪಾಪ ವಿಮೋಚನೆಗೋಸ್ಕರ ಈ ಲೋಕಕ್ಕೆ ಬಂದಂಥ ಪರಮಾತ್ಮನ ಮಗನಾದ ಯೇಸು ಕ್ರಿಸ್ತನು ಬಿಡುಗಡೆ ಮಾಡಿದರೆ ಅದು ನಿಜವಾದ ಬಿಡುಗಡೆ. ಈಗಿರುವಂಥ ಬಿಡುಗಡೆ ನಿಜವಾದ ಬಿಡುಗಡೆ ಅಲ್ಲ. ಈಗಿರುವಂಥ ಬಿಡುಗಡೆ ತಾತ್ಕಾಲಿಕವಾದಂಥ ಬಿಡುಗಡೆ, ಕ್ಷಣಿಕವಾದಂಥ ಬಿಡುಗಡೆ, ನಿಮಿಷಗಳ ಬಿಡುಗಡೆ, ಗಂಟೆಗಳ ಬಿಡುಗಡೆ, ಒಂದು ದಿನದ ಬಿಡುಗಡೆ ಅಷ್ಟೇ. ಮಾರನೇ ದಿವಸದಿಂದ ಅದೇ ಕುಡುಕುತನದ ಸೆರೆಗೆ ಹೋಗ್ತೀಯ, ಅದೇ ವಿಚಾರದ ಸೆರೆಗೆ ಹೋಗ್ತೀಯ, ಅದೇ ಸುಳ್ಳು ಹೇಳುವಂಥ ಬದುಕಿನ ಸೆರೆಗೆ ಹೋಗ್ತೀಯ, ಅದೇ ಅಸಮಾಧಾನಕರವಾದಂಥ ಜೀವಿತಕ್ಕೆ ನೀನು ಸೆರೆಗೆ ಹೋಗುವವನಾಗಿರ್ತೀಯ. ಅದಕ್ಕೆ ಯೇಸು ಪ್ರಭು ಹೇಳ್ತಿದ್ದಾರೆ, ಆದ್ದರಿಂದ ಮಗನಾದ ನಾನು ನಿನಗೆ ಬಿಡುಗಡೆ ಮಾಡ್ತೀನಲ್ಲ, ಅದು ನಿಜವಾದ ಬಿಡುಗಡೆ. ಈ ದಿನ ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಮಾಡಿರುವಂಥ ಬಿಡುಗಡೆ ಉನ್ನತವಾದಂಥ ಬಿಡುಗಡೆ. ಅದು ಯಾವ ಡಾಕ್ಟ್ರಿಂದನೂ ಬಿಡಿಸಲಾಗಲಿಲ್ಲ, ಯಾವ ಇನ್ಸ್ಪೆಕ್ಟರ್ಗಳು ಅಧಿಕಾರಿಗಳು ನನ್ನನ್ನು ಬಿಡಿಸೋದಕ್ಕೆ ಆಗಲಿಲ್ಲ. ಆ ಪಾಪದ ಸೆರೆಯಿಂದ ಪ್ರಭು ಆಗಿರುವಂಥ ಯೇಸು ಕ್ರಿಸ್ತನನ್ನು ಬಿಡಿಸಿದನು. ಪ್ರೇಮ 24 ಗಂಟೆ ಕೆಟ್ಟ ಆಲೋಚನೆ, ಹೃದಯದಲ್ಲಿ ಕೆಟ್ಟ ಆಲೋಚನೆ, ಅದನ್ನು ಮಾಡಬೇಕು, ಕೆಟ್ಟದನ್ನು ಅನುಭವಿಸ್ಬೇಕು, ಇದರಲ್ಲಿ ಸುಖ ಐತೆ ಅಂದುಕೊಂಡು ಹೋಗಿ 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 ಒಂದು ದಿವಸ ಒಂದು ದುಷ್ಟ ಶಕ್ತಿಯ ಕೈಗೆ ಸಿಕ್ಕಾಕೊಂಡೆ ನಾನು. ಆ ಪಾಪದಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ. ಆ ನಶೆಲೇ ಇರಬೇಕು. ಗಾಂಜಾ ಹೊಡಿತಾ ಇರ್ತೀವಿ, ಬೆಳಗಿನ ಸಗೊಂಡ್ರೆ ಗಾಂಜಾ ಹೊಡಿತಾನೆ ಇರಬೇಕು. ಜೀವನ ಬೀದಿ ಪಾಲಾಗ್ತಾ ಇರ್ತದೆ. ಹೆಂಡತಿ ಬೀದಿ ಪಾಲಾಗ್ಬಿಡ್ತಿದ್ರೆ ಚಿಕ್ಕ ಮಕ್ಕಳು ಕೊಡೋದು ಚಿಂತೆ ಇಲ್ಲ. ನಾನು ಮಾತ್ರ ಯಾವಾಗೂ ನಶೆಲಿರಬೇಕು. ಕುಡಿದ್ರೆ ಹೆಂಗೆ ಕುಡಿಬೇಕು, ನಶೆ ಫುಲ್ ಕಿಕ್ಕು, ಫುಲ್ ಟೈಟ್ ಆಗೋರು ಕುಡಿಬೇಕನ್ನೋ ಆಲೋಚನೆಗಳು. ಹೌದಾ? ಖೈದಿಯಾಗಿದ್ದಂಥ ನನ್ನನ್ನು ಬಿಡಿಸಿದದ್ದು ಯಾರು? ಯೇಸು ಕ್ರಿಸ್ತನ ಪ್ರೇರೆ. ಯೇಸು ಕ್ರಿಸ್ತನು ನಿಜವಾದ ಸ್ವತಂತ್ರವನ್ನು ಕೊಟ್ಟು ನನ್ನ ಜೀವಿತದಲ್ಲಿ. ಏನು ಬೇರೆ? ಗಲಾತ್ಯ ಬರೆದ ಪತ್ರಿಕೆ ಅಂತ ನೋಡಿ, ಸತ್ಯವೇದ ಗ್ರಂಥದಲ್ಲಿ ಒಂದು ಮಾತು, ಗಲಾತ್ಯ ಬರೆದ ಪತ್ರಿಕೆ ಅಂತ ಐತೆ. ಒಂದು ಸಾರಿ ಬೇರೆ ನೀವು ಬೈಬಲ್ ಇರುವಂಥ ಸತ್ಯವೇದ ಗ್ರಂಥವನ್ನು ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇರೆ, ಈ ಆ್ಯಪಲ್ಲಿ ಇರುವಂಥ ಆ ಮಾತುಗಳನ್ನು ನೀವು ನೋಡಿ, ನಿಜವಾಗಲೂ ಆ ಮಾತುಗಳು ನಿಮ್ಮ ಜೀವಿತಗಳನ್ನು ಬದಲಾಯಿಸೋದಕ್ಕೆ ಬಲ ಕೊಡುತ್ತೆ, ಧೈರ್ಯ ಕೊಡುತ್ತೆ. 5ನೇ ಅಧ್ಯಾಯ ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಕ್ರಿಸ್ತನು ನಾವು ಸ್ವತಂತ್ರದಲ್ಲಿ ಇರಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ನಿಜವಾದ ಸ್ವತಂತ್ರನು ಯಾರು ಗೊತ್ತಾ? ಯೇಸು ಕ್ರಿಸ್ತನನ್ನು ಆತ್ಮರಕ್ಷಕನಾಗಿಯೂ ಪಾಪ ವಿಮೋಚಕನಾಗಿಯೂ ಅಂಗೀಕಾರ ಮಾಡಿಕೊಂಡು ತನ್ನ ಪಾಪಗಳನ್ನು ಯಾವನು ತೊಳೆದುಕೊಂಡಿದ್ದಾನೋ, ಆತನ ರಕ್ತದಿಂದ, ಆತನ ಶುದ್ಧದ ರಕ್ತದಿಂದ ಯಾವನು ತನ್ನನ್ನು ತಾನು ತೊಳಕೊಂಡು, ನಾನು ಪಾಪಾತ್ಮನು, ದೇವರು ನನ್ನನ್ನು ಕ್ಷಮಿಸು, ನನಗೆ ಹೊಸ ಜೀವನ ಕೊಡುವಂತ ಯಾರು ದೇವರ ಮುಂದೆ ಮೊರೆ ಇಟ್ಟು ಪಾಪಗಳನ್ನು ತೊಳೆದುಕೊಂಡು ದೀಕ್ಷಾಸ್ನಾನದ ಮೂಲಕ ಹೊರಗಡೆ ಬಂದಿದ್ದಾನೋ ಆತನೇ ನಿಜವಾದ ಸ್ವತಂತ್ರನು. ಈ ಸ್ವತಂತ್ರದಿಂದ ಹೊರಗಡೆ ಬರಬೇಕಾದ್ರೆ ಏನು ಮಾಡಬೇಕು? ಮಾಡಬೇಕಾದದ್ದೇನು ಪ್ರೇರೆ? ಒಂದು ಉತ್ತಮವಾದಂಥ ಕಾರ್ಯ ಬೈಬಲಲ್ಲಿ ಬರೆಸಿದೆ ಪ್ರೇರೆ. ರೋಮ ಬರೆದ ಪತ್ರಿಕೆ ಒಂದು ಸಾರಿ ನೋಡೋಣ. ಇದೇ ಸತ್ಯವೇದದಲ್ಲಿರುವಂಥ ಮಾತು. ರೋಮ ಬರೆದ ಪತ್ರಿಕೆ 6ನೇ ಅಧ್ಯಾಯ 5ನೇ ವಚನದಲ್ಲಿ ಕೆಲವು ಮಾತುಗಳು ದೇವರು ಬರೆಸಿದ್ದಾರೆ ಪ್ರೇರೆ. 6ನೇ ಅಧ್ಯಾಯ 5ನೇ ವಚನ ಓದೋಣ. 5ನೇ ವಚನದಿಂದ ಓದಿಕೊಳ್ಳೋಣ. ಓಕೆ. ಹೇಗೆಂದರೆ ನಾವು ಆತನ ಮರಣಕ್ಕೆ ಸರಿಸಮಾನವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ, ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಕೆಲವರಿಗೆ ಮಾತಾಡ್ತಾ ಆಗಲ್ಲ, ನಾನು ಬಿಡಿಸಿ ಹೇಳ್ತೀನಿ. ಅಂದರೆ ಐಕ್ಯವಾಗುವೆವು. ಪಾಪದೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವನ್ನು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟವರೆಂದು ತಿಳಿದಿದ್ದೇವೆ. ಸತ್ತವನ್ನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ.
ಈ ಮಾತಿನ ಅರ್ಥವೇನೆಂದರೆ, ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪದ ವಿಮೋಚನೆಗೋಸ್ಕರ ಸತ್ತಂತ ಕಾರಣಕ್ಕೆ ನಾವೇನು ಮಾಡಬೇಕಂದ್ರೆ ಆತನ ನಾಮದಲ್ಲಿ ದೀಕ್ಷಾಸ್ನಾನ ಎಂಬುವಂಥ ಶ್ರೇಷ್ಠ ಕಾರ್ಯವನ್ನು ನಮ್ಮ ದೇಹದಲ್ಲಿ ನಾವು ಹೊಂದಬೇಕು. ದೀಕ್ಷಾಸ್ನಾನ ಅಂದರೆ ಅನೇಕರು ಅಂತಾರೆ ಪ್ರೇರೆ, ಅನೇಕರಿಗೆ ಗೊತ್ತಿರಲ್ಲ. ನೀವು ಕನ್ವರ್ಟ್ ಆದ್ರ ಅಂತಾರೆ. ನೀವು ಯೇಸು ಕ್ರಿಸ್ತನ ಕನ್ವರ್ಟ್ ಆದ್ರ? ಕನ್ವರ್ಟ್ ಅಂದರೆ ಪ್ರೇರೆ ಜನರ ದೃಷ್ಟಿಯಲ್ಲಿ ಕನ್ವರ್ಟು, ದೇವರ ದೃಷ್ಟಿಯಲ್ಲಿ ನನ್ನ ದೃಷ್ಟಿಯಲ್ಲಿ ಗೊತ್ತಾ ಮಾನಸಾಂತರ. ಅಂದರೆ ದೇವರೇ ನಾನು ಪಾಪಿ ಆಗಿದ್ದೇನೆ, ಈ ಲೋಕದಲ್ಲಿ ನನಗೆ ಬಿಡುಗಡೆ ಇಲ್ಲ, ಈ ಲೋಕದಲ್ಲಿ ನನಗೆ ನಿಜವಾದ ಶಾಂತಿ ಇಲ್ಲ, ನಾನು ಪಾಪಾತ್ಮನಾಗಿದ್ದೇನೆ, ನನ್ನ ಪಾಪಕ್ಕೆ ನೀನು ಶಿಕ್ಷಿಸದೆ ನನ್ನ ಪಾಪವನ್ನು ತೊಳೆದು ನನ್ನನ್ನು ಶುದ್ಧ ಮಾಡುವಂಥ ನನ್ನನ್ನು ನಾನು ಒಪ್ಪಿಸಿ ಕೊಡುವುದರಿಂದ ಆ ದೀಕ್ಷೆ ಸ್ಥಾನ ಕೊಡಲ್ಪಡುತ್ತದೆ ಪ್ರೇರೆ. ಅಂದರೆ ನೀರಲ್ಲಿ ಮುಳುಗಿಸುವಾಗ ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂಥವು. ನೀರಿನಲ್ಲಿ ಮುಳುಗಿದಾಗ ನಿನ್ನ ಹಳೆ ಪಾಪಗಳು ಕ್ಷಮಿಸಲ್ಪಟ್ಟವು. ಈಗ ನೀನು ಬದುಕುವುದಾದರೆ ಕ್ರಿಸ್ತನ ನಾಮದಲ್ಲಿ ನೀನು ಬದುಕಬೇಕು. ಯಾಕಂದರೆ ನಿನಗೋಸ್ಕರ ಪ್ರಾಣ ಕೊಟ್ಟವನು ಯೇಸು ಕ್ರಿಸ್ತನು. ನಾವು ಅನೀತಿವಂತರು ನೋಡಿ, ನಾವು ಅನೀತಿವಂತರು ಪಾಪಿಗಳಾಗಿದ್ದಾಗಲೂ ಆತನು ನಮ್ಮ ಮೇಲೆ ತನ್ನ ಪ್ರಾಣವನ್ನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿ ಇಂಥದ್ದು ಎಂದು ಕಂಡು ಬರ್ತದೆ ಪ್ರೇರೆ. ನಮಗೋಸ್ಕರ ಪ್ರಾಣ ಕೊಟ್ಟನು ಪ್ರೇರೆ. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟರೂ ಕೊಡಬಹುದು, ಅಪರೂಪ. ಆದರೆ ಅನೀತಿವಂತರು ಪಾಪಿಗಳಾಗಿದ್ದಾಗಲೂ ನಮಗೋಸ್ಕರ ಪ್ರಾಣ ಕೊಟ್ಟದ್ದು ಯೇಸು ಕ್ರಿಸ್ತನ ಪ್ರೀತಿಯಾಗಿದೆ ಪ್ರೇರೆ. ಇದು ಭ್ರಮೆಯಲ್ಲ, ಇದು ಸುಳ್ಳಲ್ಲ ಪ್ರೇರೆ. ನಿಜವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಒಂದೇ ಒಂದು ಸಾರಿ ನಂಬಿ ನೋಡಿ, ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀರಾ.